ಜಾತಕದ ಪೂಜೆ ಮಾಡಿಸ್ತಾ ಇದ್ದೀನಿ ಅಂತ ತಾವಂದ್ರಿ. ನಮ್ಮ ದುರ್ಗುಂದು ಇವಾಗ ಮದುವೆ ಆಗಬೇಕಾಗಿದೆ. ಅದಕ್ಕೆ ಹೇಳಿ, ಪರವಾಗಿಲ್ಲ, ಸಂಕೋಚ ಯಾಕೆ? ಇನ್ನೇನಿಲ್ಲ, ನಮ್ಮ ದುರ್ಗನ್ ಜಾತಕನೂ ಅಲ್ಲೇ ಇಟ್ಟು ಪೂಜೆ ಮಾಡಿಸ್ಬಹುದಾ ಅಂತ. ಇದರಿಂದ ಅವಳಿಗೂ ಒಳ್ಳೇದಾಗತ್ತೆ. ಯಾಕೆ ದುರ್ಗನ್ ಜಾತಕ ಯಾಕೆ ಇಡಬೇಕು? ನಮ್ಮ ಮಾಯಾ ಮತ್ತೆ ಷರತ್ತು ಜಾತಕಕ್ಕಲ್ವಾ ಪೂಜೆ ಮಾಡ್ತಾ ಇರೋದು? ದಮಯಂತಿ, ದುರ್ಗಾ ಜಾತಕಕ್ಕೆ ಪೂಜೆ ಮಾಡಿಸಿದ್ರೆ ಏನೂ ಆಗೋದಿಲ್ಲ. ಹೇಗೂ ಪೂಜೆ ಮಾಡ್ತಾ ಇದ್ದೀವಿ, ಅವಳಿಗೂ ಒಳ್ಳೆ ದುರ್ಗಾ ಜಾತಕನ್ನು ಜೊತೆಗಿಟ್ಟು ಪೂಜೆ ಮಾಡಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಧ್ವಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಫೈನಲಿ ನನ್ನ ಶರತ್ ಜಾತಕ ಪೂಜೆ ನಡೀತಿದೆ. ಇನ್ನು ಜಾತಕ ಮ್ಯಾಚ್ ಆಗಿ ಒಳ್ಳೆ ಮುಹೂರ್ತ ಸಿಕ್ಕೇ ಸಿಗುತ್ತೆ. ಪೂಜೆ 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 ಛೇ, ಈ ಪೂಜೆ ಅನ್ನೋದನ್ನ ಕೇಳಿ ನನಗಂತೂ ತಲೆನೋವು ಬಂದ್ಬಿಟ್ಟು. ಜಗನ್ನಾಥ್ ಕೊನೆಗೂ ತಾವು ಅಂದ್ಕೊಂಡು ಹಾಗೆ ಪೂಜೆ ಮಾಡಿಸ್ತಿದಾರಲ್ಲ, ಸದ್ಯ ಇನ್ನಾದರೂ ಶರತ್ ಮಾಯಾ ಮದುವೆಗೆ ಅಡ್ಡಿ ಮಾಡದೇ ಇದ್ರೆ ಸಾಕು. ಆಲ್ರೆಡಿ ಈತ ದುರ್ಗಾ ಬಿಟ್ಟು ಹೋದ್ರೆ ಅನ್ನೋ ಟೆನ್ಷನಲ್ಲಿದ್ದಾಳೆ. ಇನ್ನು ಮದುವೆಗೆ ಮುಹೂರ್ತ ಸಿಕ್ಬಿಟ್ರೆ ಮತ್ತೆ ಅಪ್ಸೆಟ್ ಆಗ್ತಾಳೆ. ನಾನು ಮದ್ವೆಗೆ ಒಪ್ಕೊಂಡು ತಪ್ಪು ಮಾಡಿದ್ನ? ನಾನು ಇಲ್ಲದೆ ಇದ್ರೆ ಪುಟ್ ಮೇಡಮ್ ಹೇಗಿರ್ತಾಳೋ ಏನೋ. ಅವಳನ್ನ ತುಂಬಾ ಹಚ್ಕೊಂಡಿದ್ದಾಳೆ. ತಾಯಿ, ಹೇಗಾದ್ರೂ ಮಾಡಿ ಶರತ್ ಮತ್ತೆ ಮಾಯಾ ಮದ್ವೆ ಆಗದೆ ಇರೋ ಹಾಗೆ ನೋಡ್ಕೋ. ಮಾಯಾ ಬೇಡ, ಮದ್ವೆ ಬೇಡ. ತಾಯಿ, ಆದಷ್ಟು ಬೇಗ ದುರ್ಗಾ ಮದುವೆ ಆಗಿ ನಾನು ಕಂತೆ ದುಡ್ಡು ಎಣಿಸೋ ಹಾಗಾಗ್ಲಿ ಅಂತ ಆಶೀರ್ವಾದ ಮಾಡು. ಋಣಾನುಬಂಧ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಏನೋ ಸಿದ್ಧಾಂತ ಇದು, ನಾವ್ ಯಾಕೆ ಬಿದ್ವಿ ಅಂತಾನೆ ಗೊತ್ತಾಗ್ಲಿಲ್ವಲ್ಲೋ. ಹೋಗ್ಲಿ ಬಿಡು ಸಿದ್ಧಾಂತ್, ಬಟ್ಟೆ ಒದ್ದೆ ಆಯ್ತು ಅಂತ ಬೇರೆ ಚೇಂಜ್ ಮಾಡಬೇಡಪ್ಪ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೋಪ. ನೀನ್ ಎಷ್ಟು ನೀಟ್ ಅಂತ ನನಗೆ ಗೊತ್ತು. ಯಾ ಓಕೆ, ಸ್ಯಾನಿಟೈಸರ್ ಕೊಡು. ಹಾ, ಕೊಡು. ಇವ್ರಿಷ್ಟಕ್ಕೆ ವಾಪಸ್ ಹೋಗೋ ತರ ಕಾಣಿಸ್ತಿಲ್ಲ. ಜೇನ್ ನೋಡೋಣ ಹತ್ರ ಕಚ್ಚಿಸ್ಕೊಂಡು ಮುಖ ಮೂತಿ ಎಲ್ಲ ಕೋತಿ ತರ ಊದಿಸ್ಕೊಂಡ್ರೇನೆ ಗೊತ್ತಾಗತ್ತೆ. ಮಾಡ್ತೀನಿ ರೀ. ಬಂದ್ರಾ? ಬನ್ನಿ ಬನ್ನಿ. ಎಲ್ರು ನಿಮಗೆ ವೇಟಿಂಗು. ಇದೇನಿದು?
ಸ್ನಾನ ಮಾಡ್ಕೊಂಡು ಹಂಗೆ ಬಂದ್ಬಿಟ್ರಾ? ಪರವಾಗಿಲ್ಲ ಬನ್ನಿ. ಅಯ್ಯೋ ದೇವ್ರೆ, ಏನಾಯ್ತು ನಿಮ್ ಸೊಂಟಕ್ಕೆ? ನನ್ ತರನೇ ಉಳುಕ್ಬಿಡ್ತಾ? ಪರವಾಗಿಲ್ಲ ಬನ್ನಿ, ಕೊಂಡ್ಕೊಂಡೆ ಬನ್ನಿ. ಬನ್ನಿ 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 ಬನ್ನಿ. ಓಹೋ, ಬೇಗ್ರು ಬರ್ಬೇಕು ಬರ್ಬೇಕು. ನಮಸ್ಕಾರ. ಬನ್ನಿ ಬನ್ನಿ. ಹಾಯ್ ಶರತ್. ಹಲೋ ಸಿದ್ಧಾಂತ್. ನೀವಿವತ್ತು ಹೆಣ್ಣು ನೋಡಕ್ ಬಂದಿದ್ದೀರಲ್ಲ ದುರ್ಗಾ, ಅವಳ ಚಿಕ್ಕಪ್ಪ ಚಿಕ್ಕಮ್ಮ. ಕೂತ್ಕೊಳ್ಳಿ. ದುರ್ಗಾ ನಮಗೆಲ್ಲ ತುಂಬ ಬೇಕಾಗಿದ್ದ ಹುಡುಗಿ. ನಮ್ಮನೆ ಹುಡುಗಿ ಅಂತಾನೆ ತಿಳ್ಕೊಳ್ಳಿ. ಅದಕ್ಕೆ ವಿಶ್ವನಾಥರು ನಿಮ್ಮ ಬಗ್ಗೆ ಹೇಳಿದ ಕೂಡಲೇ ನಿಮ್ಮನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದ್ವಿ.